N150 ಎರಡು ವೇರಿಯಂಟ್ ಬರುತ್ತೆ. ಒಂದು ಸಿಂಗಲ್ ಚಾನಲ್ ABS ವೇರಿಯಂಟ್ ಬರುತ್ತೆ, ಇನ್ನೊಂದು ಟ್ವಿನ್ ಡಿಸ್ಕ್ ವೇರಿಯಂಟ್ ಬರುತ್ತೆ. ಸಿಂಗಲ್ ಚಾನಲ್ ಅಂದರೆ 156 ಆಗುತ್ತೆ ನಿಮಗೆ ಆನ್ ರೋಡ್ ಪ್ರೈಸು. ಟ್ವಿನ್ ಡಿಸ್ಕ್ ಆದರೆ ನಿಮಗೆ 179-80 ಆಗುತ್ತೆ. XSR ಇವಾಗ ಬಿಟ್ಟಿರೋದ ಸ್ವಲ್ಪ ಎತ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ ಗೈಸ್, ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆಯ್ತಾ ಬ್ರೋ ಫ್ಯಾನ್ಸ್ ಅಲ್ಲ ಬ್ರೋ, ಸುಮ್ಮನೆ ಆಡಿಯನ್ಸ್ ಬಂದು ನೋಡ್ತಿದ್ದಾರೆ ಅಷ್ಟೇ. ಬ್ರೋ ಅಲ್ಲಿ ನೋಡ್ರಿ, ಇವರೆಲ್ಲ ಅಲ್ಲಿದ್ದರು ಗೈಸ್, ನಾನು ಇವಾಗ ಬಂದೆ ಅಂತ ಬಂದರು ಅಷ್ಟೇ. ಇಲ್ಲ ಗೈಸ್, ಇರಲ್ಲ ನನ್ನ ಫ್ಯಾನ್ಸ್ ಅಲ್ಲ, ಆಡಿಯನ್ಸ್ ಅಷ್ಟೇ. ಇನ್ಮೇಲೆ ಫ್ಯಾನ್ಸ್ ಆಗ್ತಾರೆ ಬ್ರೋ. ಇವಾಗ ಹೇಳ್ತೀವಿ ಚಾನಲ್ ನೋಡ್ತಾ ಇರೋದು ಸಿಂಪಲ್ ಕನ್ನಡಿಗ, ನಿಮ್ಮನ್ನೆಲ್ಲ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತುಂಬ ದಿವಸದ ಮೇಲೆ ಮೋಟೋ ವ್ಲಾಗಿಂಗ್ ಹಾಕ್ಕೊಂಡು ಒಂದು ಬೈಕ್ನ ರಿವ್ಯೂ ಮಾಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ 2 ಬೈಕ್ನ ರಿವ್ಯೂ ಮಾಡಬೇಕಾಗಿತ್ತು ನಾನು, ಡ್ಯೂಕು ಮತ್ತು MT. ಆದರೆ ಅನಿವಾರ್ಯ ಕಾರಣದಿಂದ ಅಥವಾ ಅನಿರೀಕ್ಷಿತ ಕಾರಣಗಳಿಂದ ಡ್ಯೂಕು MT ಸಿಗ್ತಿಲ್ಲ ಸದ್ಯಕ್ಕೆ. ಗಾಳಿಪಟ ಹಾರಿಸ್ತವ್ರೆ. ಓಹೋ, ಸಂಕ್ರಾಂತಿ ದಿವಸ ಗಾಯ್ಸ್, ಸಂಕ್ರಾಂತಿ ದಿವಸ ಗಾಳಿಪಟ ಹಾರಿಸ್ತವ್ರೆ. ಓಕೆ ಓಕೆ ಇದು ಬ್ರೋ, ಇದು ನಾರ್ಮಲ್ ಫ್ಯೂಲ್ ಅಲ್ಲ ನಿಮ್ಮದು, ಮತ್ತು E20 ಇದು ಪವರ್ ಹಾಕಂಗಿಲ್ಲ, ನಾರ್ಮಲ್ ಪೆಟ್ರೋಲೇ ಹಾಕ್ತದೆ. ಈಗ E20 ಇಸ್ ನಾರ್ಮಲ್ ಪವರ್ ಅಂದರೆ ಅದೇ ಬೇರೆ, E20 ಬೇರೆ ಅಂತ ಅಂತಾರೆ. ಇಲ್ಲ ನಾರ್ಮಲ್ ಅಂದರೆ E20. ಈಗ ಬರ್ತೀವಿ E20 ಸ್ಪೆಷಲ್ ಬೇಕಂದ್ರೆ ಎಥನಾಲ್ 0% ಪವರ್ ಪೆಟ್ರೋಲ್ ಅಂತಾರಲ್ಲ, ಅದು XP95. ಅದು ಪವರ್, ಅದು ಪ್ಯೂರ್ ಪೆಟ್ರೋಲ್ ಅಂತಾರೆ. ಅದರಲ್ಲೂ ಎಥನಾಲ್ ಮಿಕ್ಸಿಂಗ್ ಇರುತ್ತೆ. ಸೌಂಡ್ ಏನು ಕ್ರೇಜ್ ಐತಲ್ಲ. ಓಕೆ ಗೈಸ್, ಇದರಲ್ಲಿ 1 ಡೌನ್ ಕೆಳಗೆ, ಇನ್ನು ಮಿಕ್ಕಿದ್ದು 4 ಮೇಲೆ, ಒಟ್ಟು ಇದರಲ್ಲಿ 5 ಗೇರ್ಸ್ ಬರ್ತವೆ. ಈ ಗಾಡಿ ಬಗ್ಗೆ ಏನು ಹೇಳೋದು. ಆಮೇಲೆ ಇದರಲ್ಲಿ ಮೀಟ್ರೆಲ್ಲ ಬಂದುಬಿಟ್ಟು ಡಿಜಿಟಲ್ ಮೀಟ್ರ್ ಇದ್ದಾವೆ. ಈ ಹ್ಯಾಂಡಲ್ ಗ್ರಿಪ್ಪು ಕೂಡ ಚೆನ್ನಾಗೈತೆ. ಇದರಲ್ಲಿ ಟಾಪ್ ಸ್ಪೀಡ್ ಬಂದುಬಿಟ್ಟು 120 ಕಿಲೋಮೀಟರ್ ಅಂತ ಹೇಳಿ ಕಂಪ್ನಿಯವರು ಕ್ಲೇಮ್ ಮಾಡ್ತಾರೆ. ಹತ್ರ ನಾನು ಈ ಗಾಡಿ ತೊಗೊಂಡು 5 ಮಂತ್ಸ್ ಆಯಿತು. ಆಗಸ್ಟ್ 2025 ತೊಗೊಂಡಿದ್ದು. ಇಲ್ಲಿಗೆ ನನಗೆ 5 ಮಂತ್ಸ್ ಆಯಿತು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಈ ಗಾಡಿ ಹೊತ್ತಿಗೆ ಇದೆ. ಗೇರ್ಸು ಕೂಡ ಸ್ಮೂತಾಗಿ ವರ್ಕ್ ಆಗುತ್ತೆ, ಸ್ಮೂತಾಗಿ ಬೀಳುತ್ತೆ ಗೇರು. ನನ್ನ ಪ್ರಕಾರ ಗಾಡಿ ಸ್ಮೂತಾಗಿದೆ. ಬಜಾಜ್ನವ್ರ ಬಗ್ಗೆ ಒಂದು ಮಾತಿಲ್ಲ ನನ್ನ ಪ್ರಕಾರ. ಸೊ ನಾನು ಈ ಗಾಡಿನ ಆಗಸ್ಟ್ 2025 ತೊಗೊಂಡಿದ್ದು. ಇಲ್ಲಿಗೆ ನನಗೊಂದು 4 to 5 ಮಂತ್ಸ್ ಆಯಿತು ತೊಗೊಂಡು. ಒಳ್ಳೆಯ ರಿವ್ಯೂ ಇದೆ ಗಾಡಿ ಬಗ್ಗೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್, ನಿಜವಾಗ್ಲೂ ಸುಳ್ಳಲ್ಲ. ನಾನು ಆ್ಯಕ್ಚುಲಿ ಇದರಲ್ಲಿ ಒಂದು 300 ಕಿಲೋಮೀಟ್ರ್ ರೈಡ್ ಮಾಡಿದ್ದೀನಿ, ನಾನ್ ಸ್ಟಾಪಾಗಿ ರೈಡ್ ಮಾಡಿದ್ದೀನಿ. ಆದರೂ ನನಗೆ ಯಾವುದೇ ಥರದ ಬಾಡಿ ಪೇಯ್ನ್ಸ್ ಆಗಲಿ, ಜಾಯಿಂಟ್ ಪೇಯ್ನ್ಸ್ ಆಗಲಿ ಎಲ್ಲೂ ಬಂದಿಲ್ಲ. ಅಷ್ಟು ಕಂಫರ್ಟೇಬಲಾಗಿ ನಾನು ರೈಡ್ ಮಾಡಿದ್ದೀನಿ. ಗೈಸ್, ಸೀಟ್ ಕಂಫರ್ಟು ಮಾತ್ರ ಸಖತ್ತಾಗಿದೆ ಅಂತ ಹೇಳ್ತೀನಿ. ನನಗೆ ಇಷ್ಟೊತ್ತು ಕುತ್ಕೊಂಡು ಓಡಿಸಿದ್ರು ಕೂಡ, ಅಂದರೆ ಇಷ್ಟೊತ್ತು ಕುತ್ಕೊಂಡು ಓಡಿಸಿದ್ರೆಲ್ಲ ಗೊತ್ತಾಗಲ್ಲ. ಬಟ್ ಸೀಟ್ ಕಂಫರ್ಟ್ ಏನೋ ಒಂದು ರೇಂಜಿಗಂತೂ ಚೆನ್ನಾಗೈತೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನನಗೇನು ಪೇಯ್ನ್ ಬರ್ತಿಲ್ಲ ಎಲ್ಲೂ. ಹಂಗಾಗಿ ಎಲ್ಲೂ ಏನು ಪೇಯ್ನ್ ಬರ್ತಿಲ್ಲ. ಬೆನ್ನು ಕೂಡ ಸ್ವಲ್ಪನೂ ಪೇಯ್ನ್ ಇಲ್ಲ. ಏನೋ ಸ್ವಲ್ಪ ಕೈ ಪೇಯ್ನ್ ಆಗ್ತವೆ, ಬಿಕಾಸ್ ಹ್ಯಾಂಡಲ್ ಬಾರ್ ಹಂಗಿದೆ. ಹ್ಯಾಂಡಲ್ ಬಾರ್ ಕೂಡ ಒಂದು ಕಂಫರ್ಟಾಗಿದೆ. ಬಟ್ ನಾನು ಹೊಸ್ದಾಗಿ ಹೊಡಿತಿರೋದಲ್ಲ, ಹಂಗೆ ಅನಿಸ್ತೈತೆ ಅನ್ನೋ ಗೊತ್ತಿಲ್ಲ. ಇನ್ನೊಂದು ಏನಂತಂದರೆ, ಈ ಗಾಡೀಲಿರುವಂಥ ಪರ್ಫಾರ್ಮೆನ್ಸು ಆಮೇಲೆ ಪವರು, ನಿಮಗೆ ಆಲ್ಮೋಸ್ಟ್ ಆಲ್ 160cc ಯಾವುದೇ ಗಾಡಿಯಲ್ಲೂ ಇಷ್ಟೊಂದು ಪವರ್ ಸಿಗಲ್ಲ ಅನಿಸುತ್ತೆ. ಅಷ್ಟು ಪವರ್ ಇದೆ ಈ ಗಾಡೀಲಿ. ಗಾಯ್ಸ್, ಕ್ವಿಕ್ ಪವರ್ ಏನಿದೆ ಗಾಯ್ಸ್, ಇದರಲ್ಲಿ ಸಖತ್ತಾಗೈತೆ ಪವರ್ ಮಾತ್ರ. ಇದರಲ್ಲಿ 160cc ಗಾಡಿ ಬೇಕಂದ್ರೆ ಮತ್ತೆ ಪವರ್ ಮಾತ್ರ ಅಲ್ಟಿಮೇಟ್ ಆಗೈತೆ ಅಂತೀನಿ. ಬ್ರೇಕಿಂಗು ಕೂಡ ಅಷ್ಟೇ ನಾಚಾಗಿದೆ. ಇನ್ನೊಂದು ನೋಡಿದ್ರೆ ಲುಕ್ ವೈಸು, ಈ ಮ್ಯಾಗ್ನೆಟಿಕ್ ಏನಿದೆಯಲ್ಲ ಮಾಸ್ಕು,
ಮಾಸ್ ಮಾತ್ರ ಭಾಳ ಚೆನ್ನಾಗಿದೆ. ಈ ಅಗ್ರೆಸಿವ್ ಲುಕ್ ಇದ್ದದೆ ಗಾಡಿ. ಮುಂದಗಡೆ ಒಂದ್ರಿ ಸಖತ್ತಾಗಿ ಐತೆ ಅಂತಲೇ ಹೇಳ್ಬೋದು ಗಾಡಿ. ಇದು ಒಂದು ಪ್ರೊಜೆಕ್ಟರ್ ಲ್ಯಾಂಪು, ಡೇ ಟೈಮ್ ರನ್ ಆಗುವಂಥ ಲೈಟು, ಆ ಕಡೆ ಈ ಕಡೆ ಆಲೋಚನೆ ಇಂಡಿಕೇಟರ್ಸ್, ಇಲ್ಲಿ ಇಂಡಿಕೇಟರ್ಸ್ ಬರುತ್ತೆ. ಆಮೇಲೆ ಇದು ಲೈಟಿಂದು, ಇದು ಡಿಮ್ಮು ಐ ಲೋ ಅಂತ ಬರುತ್ತಲ್ಲ, ಅದು ಇಲ್ಲಿ ಮೋಡ್ಸ್ ಬರುತ್ತೆ. ಇಂಜಿನ್ ಕಿಲ್ ಸ್ವಿಚ್ ಇದೆ ಆಯಿತಾ. ಇನ್ನೊಂದು ನನಗೆ ಭಾಳ ಇಷ್ಟ ಆಗಿದೆ ಇದರಲ್ಲಿ ಕಲರ್ಸು ಇದರಲ್ಲಿ ಬ್ಲ್ಯಾಕ್ ಇದೆ, ಬ್ಲ್ಯಾಕು ವೈಟು, ಇನ್ನೊಂದು ಯಾವುದೋ ಬ್ಲೂ ಆ್ಯಂಡ್ ಸ್ಕೈ ಸಮಥಿಂಗ್ ಏನೋ ಇತ್ತು. ಅದು ನಾನು ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಇನ್ನೊಂದು ಕಲರ್ ಯಾವುದೋ ಲಾಂಚ್ ಆಯಿತು, ರೆಡ್ ಕಲರು. ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಅಂದರೆ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಇದೇ ಕಲರು, ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಕಲರು. ಮತ್ತು ಮೈಲೇಜ್ ಕೂಡ ಹಾಗೆ ಇದೆ. ಆಲ್ಮೋಸ್ಟ್ ಆಲ್ ನಿಮಗೊಂದು ಬೇರೆ ಗಾಡಿಗಳಲ್ಲಿ ಒಂದು 60cc ಅರೌಂಡ್ ನಿಮಗೊಂದು 25-30 ಸಿಗ್ಬೋದೇನೋ. ಇದರಲ್ಲಿ ಮಾತ್ರ ನನಗೆ ಇಲ್ಲಿವರೆಗೂ ಕ್ಲೇಮ್ ಆಗಿರೋದು 50ವರೆಗೂ ಕ್ಲೇಮ್ ಆಗಿದೆ. ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಾ ಇದ್ದೀನಿ. ಬೇಕಾದರೆ ಪ್ರೂಫ್ ಇದೆ ನನ್ನ ಹತ್ರ, ಇದರಲ್ಲಿ ತೋರಿಸ್ತೀನಿ ಸ್ಪೀಡೋಮೀಟ್ರಲ್ಲಿ. ಇದರಲ್ಲಿ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 14 ಲೀಟ್ರ್ ಬರುತ್ತೆ. ಈ ಗಾಡಿ ಮೈಲೇಜ್ ಕೊಡೋದು ನಿಮಗೆ 47 ಕೊಡುತ್ತೆ. 47 ಅಂತ ಹೇಳ್ಕೊಂಡ್ರೆ ಒಂದು ಲೀಟ್ರಿಗೆ 47 ಕೊಡುತ್ತೆ ಅನ್ನೋದಾದರೆ ನಿಮಗೆ ಈ ಗಾಡಿಯಲ್ಲಿ 14 ಲೀಟ್ರ್ ಹಾಕ್ಸ್ಕೊಂಡ್ಬಿಟ್ಟು ಹತ್ತತ್ರ 658 ಕಿಲೋಮೀಟರ್ ತನಕ ಆರಾಮಾಗಿ ಹೊಡಿಬೋದು ಆಯಿತಾ. 40 ಸಮಥಿಂಗ್ ಇತ್ತು, ಬಟ್ ನನಗೆ ಸಿಕ್ಕಿದ್ದು ಆ್ಯಾವ್ರೇಜು ಲಾಸ್ಟ್ ಟೈಮು 50 ಕಿಲೋಮೀಟರ್ ಸಿಕ್ಕಿದೆ. ನೀವೇನಾದರೂ ಡೈಲಿ ಕಮ್ಯೂಟಿಗೆ, ರೈಡಿಗೆ, ಲಾಂಗ್ ರೈಡ್ಗೆ ಏನಕ್ಕಾದರೂ ಬೇಕು ಅಂತಂದರೆ ಪಲ್ಸರ್ N160 ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನಾನು ತೊಗೊಂಡಿರೋದು ಇದು ಮಿಡ್ ವೇರಿಯಂಟು. ಇದರಲ್ಲಿ ಬ್ಲೂಟೂತ್ ಬರುತ್ತೆ, ವಿತ್ ಬ್ಲೂಟೂತ್. ಸ್ಟ್ಯಾಂಡರ್ಡ್ ಬೇಸಿಕ್ ಇದರಲ್ಲಿ ಬ್ಲೂಟೂತ್ ಬರೋಲ್ಲ. ನಾನು ಮಿಡ್ ವೇರಿಯಂಟ್ ತೊಗೊಂಡಿದ್ದೀನಿ, ಇದರಲ್ಲಿ ಬ್ಲೂಟೂತ್ ಬರುತ್ತೆ. ಟಾಪ್ ಎಂಡಲ್ಲಿ ಹೋದರೆ ನಿಮ್ಗೆ ಟರ್ಮೇಟರ್, ನ್ಯಾವಿಗೇಷನ್ನು ಪ್ಲಸ್ ರೈಡಿಂಗ್ ಮೋಡ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಸಸ್ಪೆನ್ಷನ್ ಮಾತ್ರ ಹೆವಿ ಸ್ಮೂತ್ ಆಗಿದೆ, ಸುಳ್ಳು ಹೇಳ್ತಿಲ್ಲ. ಬ್ಯಾಕ್ ಸೈಡು ಫ್ಯಾಮಿಲಿಯವರಿಗೆ ಆಗಲಿ ಇಲ್ಲ ಫ್ರೆಂಡ್ಸೇ ಆಗಲಿ, ಫ್ಯಾಮಿಲಿಯವ್ರು ಕೂತ್ಕೊಳ್ಳೋಕ್ಕೆ ಎದುರ್ತಾರೆ. ಆ್ಯಕ್ಚುಲಿ ಇದು ನೇಕಡ್ ಸ್ಪೋರ್ಟ್ಸ್ ಬೈಕು. ಫ್ಯಾಮಿಲಿಯವರು ಬ್ಯಾಕ್ ಸೈಡ್ ಕೂತ್ಕೊಳ್ಳೋಕೆ ಎದುರ್ತಾರೆ ನೇಕಡ್ ಬೈಕ್ಸಲ್ಲಿ. ಅಂಥದ್ರಲ್ಲಿ ಇವರು ಇಷ್ಟೊಂದು ಚೆನ್ನಾಗಿರೋ ಸ್ಪೋರ್ಟ್ಸ್ ಬೈಕು ಮಾಡಿ ಅಗ್ರೆಸಿವ್ ಲುಕ್ಸು ಕೊಟ್ಟು ಜೊತೆಯಲ್ಲಿ ಫ್ಯಾಮಿಲಿ ಕೂತ್ಕೊಳ್ಬೋದಾದಂಥ ಸಸ್ಪೆನ್ಷನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ ಸುಳ್ಳಾಗಲ್ಲ. ಈ ಥರ ಕೆಲಸ ಮಾಡೋಕ್ಕಾಗೋದು ಬಜಾಜ್ ಅವ್ರಿಗೆ ಮಾತ್ರನೇ. ಬಜಾಜ್ ಅವ್ರು ಬಿಟ್ಟರೆ ಇನ್ಯಾರಿಗೂ ಈ ಥರ ಮಾಡೋಕ್ಕಾಗಲ್ಲ. ಆರನ್ ಕೂಡ ಲೌಡಾಗಿದೆ. ಓಹೋ ಮಕರ ಸಂಕ್ರಾಂತಿ ಆಚರಿಸೋಕೆ ಪಾರ್ಕಿಗೆ ಬಂದಿದ್ದಾರೆ. ಓಕೆ ಕಲರ್ಫುಲ್ ಪೀಪಲ್ಸ್. ಇದು ಬ್ರೋ, ಇದನ್ನೇನು ಹಾಕೊಂಡು ನೀವೇನೋ ಯಾರು ಕೊಟ್ರ? ಹಾಂ, ನಾವೇ ಹಾಕೋಬಾರ್ದಂತ ಅದಕ್ಕೆ ಕೇಳಿದೆ. ಗಾಡಿ ನ್ಯೂಟ್ರಲ್ಲಿದ್ದಾನ ಅಥವಾ ಗಿಯರಲ್ಲಿದೆ ತೋರಿಸುತ್ತೆ. ಇಲ್ಲಿ ಫ್ಯೂಲ್ ತೋರಿಸುತ್ತೆ, ಕಿಲೋಮೀಟ್ರ್ ತೋರಿಸುತ್ತೆ, ಆಮೇಲೇನು ಟೈಮ್ ತೋರಿಸುತ್ತೆ, ಎಷ್ಟು ಓಡಿದೆ ಅಂತ ತೋರಿಸುತ್ತೆ. ಟ್ಯಾಕೋಮೀಟರು, ಓಡೋಮೀಟರು, ಮತ್ತು ಈ ಮೀಟ್ರ್ ಬಂದುಬಿಟ್ಟು ಫುಲ್ಲು ಡಿಜಿಟಲ್ ಮೀಟ್ರು. ಓಕೆನಾ. ಇಲ್ಲಿ ABS ತೋರಿಸುತ್ತೆ, ಇಂಜಿನ್ ಆನ್ ತೋರಿಸುತ್ತೆ. ಇದರಲ್ಲಿ ಕಿಲ್ ಸ್ವಿಚ್ ಐತೆ. ಗಂಟೆ ಸೌಂಡ್ ನೋಡ್ರಿ ಗೈಸ್, ಗಂಟೆ ಸೌಂಡು. MT ಬೈಕ್ ಒಳಗೆ ಮಾಡ್ದಂಗೆ ಹಿಂಗೆ ಎತ್ತಿರೋದು ಅಥವಾ ಡ್ಯೂಕ್ ಒಳಗೆ ಮಾಡ್ದಂಗೆ ಎತ್ತಿರೋ ಥರ ಅಷ್ಟು ಅಸಹ್ಯ ಕಾಣಿಸಲ್ಲ N160 ಒಳಗೆ. ಇದರಲ್ಲಿ ಸಿಂಪಲ್ಲಾಗಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಟೈರ್ ಬಂದುಬಿಟ್ಟು ನಿಮಗೆ ಅಲೋ ವೀಲ್ಸ್ ಇದ್ದಾವೆ. ವೀಲ್ಸ್ ಬಂದುಬಿಟ್ಟು ನಿಮಗೆ ಅಲೋ ವೀಲ್ಸ್ ಇದ್ದಾವೆ. ಸೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ 165 mm ಇದೆ. ಇನ್ನು ಸೀಟ್ ಹೈಟ್ ಬಂದುಬಿಟ್ಟು ನಿಮಗೆ 795 mm ಇದೆ. ಗಾಡಿಯ ಕರ್ಬ್ ವೆಯ್ಟ್ ಬಂದುಬಿಟ್ಟು ನಿಮಗೆ 154 kg ಇದೆ. ಅಂಥ ವೆಯ್ಟ್ ಅನ್ಸಲ್ಲ ಗಾಡಿ. ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಓಕೆನಾ. ಇನ್ನು ನಿಮಗೆ ಇಂಜಿನ್ ಬಂದುಬಿಟ್ಟು 160 cc ಇಂಜಿನ್ನು, 4 ಸ್ಟ್ರೋಕು, ಸಿಂಗಲ್ ಸಿಲಿಂಡರು, SOHC 2 ವ್ಯಾಲ್ಯೂ, ಏರ್ ಕೂಲ್ ಸಿಸ್ಟಮ್ ಇರೋದು ಇದರಲ್ಲಿ ನಿಮಗೆ. ಆಯಿತಾ ಬ್ರೋ ನಿಮ್ಮದು? ಆಯಿತಾ. ಇದರಲ್ಲಿ ಮ್ಯಾಕ್ಸ್ ಪವರ್ ಬಂದುಬಿಟ್ಟು ನಿಮಗೆ 15.78 BHP ಇದೆ. ಅಂದರೆ ಹತ್ತತ್ರ 8750 RPM. ಇನ್ನು ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು ನಿಮಗೆ 14.65 Nm ಟಾರ್ಕ್ ಇದೆ. ಅಂದರೆ ನಿಮಗೆ ಹತ್ತತ್ರ 6750 RPM. ಕಂಫರ್ಟ್ ಚೆನ್ನಾಗಿದೆ. ಸೀಟು ಮೆತ್ತಗೆ, ಒಂದು ರೇಂಜಿಗೆ ಮೆತ್ತಗಿದೆ ಅಂತ ಏನು ಹೇಳ್ಕೊಳಂಗಿಲ್ಲ, ಬಟ್ ಒಂದು ರೇಂಜಿಗೆ ಮೆತ್ತಗಿದೆ. ಏನು ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್. ಇಂಜಿನ್ CC ಮಾತ್ರ ಕಮ್ಮಿ ಐತೆ ಅಷ್ಟೇ. ಅದಕ್ಕೂ ಸೇಮ್ ಪವರೇ ಬರೋದು, ಇದಕ್ಕೂ ಸೇಮ್ ಪವರೇ ಬರೋದು. BHP ಆಗಲಿ, Nm ಟಾರ್ಕ್ ಆಗಲಿ ಎಲ್ಲ ಸೇಮು.
ಮತ್ತು RPM ಅಷ್ಟೇ 8000 RPM. ಏನು ನಂದು 149.59 CC ಬರುತ್ತೆ. 149.9 ಆ್ಯಕ್ಚುಲಾಗಿ 150 CC. ಅದು ಬರೋದು 160 CCಗಿಂತ ಜಾಸ್ತಿ ಬರುತ್ತೆ ಅದು. ಇದು NSಗೆ ಬರೋ ಇಂಜಿನ್ ಅದಕ್ಕೆ ಬರುತ್ತೆ, ಸೇಮ್ ಇಂಜಿನ್ ಅದಕ್ಕೆ ಬರುತ್ತೆ. ಇದಕ್ಕೂ ಅಷ್ಟೇ ಸೇಮ್ ಇಂಜಿನ್ ಬರುತ್ತೆ, CC ವರ್ಷನ್ಗೆ ಮಾತ್ರ ಕಮ್ಮಿ ಬರೋದು ಇದ್ರಾಗೆ. ಫಸ್ಟ್ ಬಂದಿದ್ದು ಪಿ ಸೀರೀಸ್ N150 ಅಂತೈತಲ್ಲ, P150 ಅಂತ ಬಂತು ಸ್ಟಾರ್ಟಿಂಗು. ಅದ್ರ ಡಿಸೈನ್ ಯಾವ ಥರ ಬಂತು ಅಂತಂದ್ರೆ ಬೇಕಂದ್ರೆ ಗೂಗಲಲ್ಲಿ ಒಂದು ಫೋಟೋ ನೋಡ್ರಿ, ಅದರಲ್ಲಿ ಇದಕ್ಕೆ ಏನು ಹಿಂಗೆ ಓಪನ್ ಐತಲ್ಲ, ಅದಕ್ಕೆ ಮುಂದ್ಗಡೆ ಹಿಂಗೆ ಡುಮ್ ಇದು ಬರುತ್ತೆ, ಪಲ್ಸರಿಗೆ ಬರ್ತಿತ್ತಲ್ಲ ಮುಂಚೆ ಗ್ಲಾಸ್ ಹಿಂಗೆ ಆ ಥರ ಬಂತು. ಅದು ಏನಾಯ್ತು, ಡಿಸೈನ್ ವರ್ಜನಿಂದ ಓಡಲಿಲ್ಲ ಅದು. ಏನು ಕಮ್ಮಿ ಅಂದರೆ 4 ತಿಂಗಳು ಅಷ್ಟೇ ಪ್ರೊಡಕ್ಷನಲ್ಲಿ ಇದ್ದಿದ್ದು, ಸ್ಟಾಪ್ ಆಯಿತು. ಅದೇ ಬೈಕಿಗೆ ಇದ್ರದ್ದು ಹೊರಗಡೆ ಓಪನ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿ ಬಿಟ್ಟಾಗಿಂದ ಇದು ಇವಾಗ ಫುಲ್ ವೈರಲ್ ಆಗ್ಬಿಡ್ತು. ಆ್ಯಕ್ಚುಲಾಗಿ ಇದು ಎಮ್ ಟಿ ಕಾಪಿ ಅಂತ ಅಂತಿರ್ತಾರೆ ಇದ್ರದ್ದು. ಹೇಳ್ಬೇಕಂದ್ರೆ ಫಸ್ಟ್ ಬಂದಿದ್ದೇ ಇದು MT ಅವ್ರದ್ದೇ ಬೇರೆ ಥರ ಬರುತ್ತೆ ಡಿಸೈನು, MT ಅವ್ರದ್ದೇ ಬೇರೆ ಥರ ಬರುತ್ತೆ. ಈಗ FSR ಬೈಕ್ ಮಾಡ್ಬೇಕಂತ ಪ್ಲಾನ್ ಹಾಕಿರೋದು, ಸದ್ಯಕ್ಕಿನ್ನ ಏನೂ ಇಲ್ಲ. ಈಗ 1 by 1 ಎಲ್ಲ ತೆಗ್ಸಿ ಇದು ಮಾಡಿದ್ದೀವಿ. ಆ ಕ್ರ್ಯಾಶ್ ಆದಾಗಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ, ಅದು ಆದಮೇಲೆ ಸ್ಟಾರ್ಟ್ ಮಾಡಬೇಕು. ಒಂದೇ ಸತಿ ಫುಲ್ ಮಾಡಿಫೈ ಮಾಡ್ಸೋಣ ಅಂತ. ಫುಲ್ ಬಿಲ್ಡ್ ಆದಮೇಲೆ ನಮ್ಮ ಚಾನಲಲ್ಲೇ ವೀಡಿಯೋ ಬರಬೇಕಂದ್ರೆ. ಸರಿ, ಇವ್ರ ಚಾನಲ್ ವೀಡಿಯೋ ಬರುತ್ತೆ ನೋಡಿ. ಇಷ್ಟೋ ತನಕ ನಮ್ಮ ಬ್ರೋ ಹೇಳ್ದಂಗೆ 2 ಗಾಡಿಲೂ ಸೇಮೇ ಬರುತ್ತೆ, ಎಲ್ಲ ಸೇಮ್ ಬರುತ್ತೆ. ಫ್ಯೂಲಿಂದ ಹಿಡಿದು ಸ್ಪೆಸಿಫಿಕೇಷನ್ಸ್ ತನಕ ಎಲ್ಲ ಸೇಮ್ ಬರುತ್ತೆ. ಏನು ಇಂಜಿನಲ್ಲಿ CC ಅಷ್ಟೇ ಚೇಂಜ್ ಆಗೋದು. ಇದು 149.9 CC ಬರುತ್ತೆ, ಇದು 164 ಬರುತ್ತೆ. ಅಂದರೆ 160ಗಿಂತ ಜಾಸ್ತಿ CC, 164 ಸಮಥಿಂಗ್ CC ಬರುತ್ತೆ. ಬ್ರೋ ಮತ್ತೆ ಆರಾಮ ಫೋನ್ ಮಾಡಿದರೆ ಫೋನ್ ಎತ್ತಲ್ಲ, ಬ್ಯುಸಿ ಆಗಿದ್ದೀರಾ? ಫಿಲಮಿಂದ ಯುವರಾಜ್ ಅವರು ಸೆಮ್ ಸ್ಟಾರ್ಟರ್ ಮೇಲೆ ಮಾಡೋಣ ಹಂಗೆ ಅಂದ್ರೆ ಅದಕ್ಕೆ ಹೋಗಿ ಸುಮ್ಮನಾಗಿದ್ದೀನಿ. ಅದೇನು ಒಂದು ಇಂಟ್ರೊಡಕ್ಷನ್ ಪಾರ್ಟಿನೊಂದು ಇದೆ ಸೀನು, ಅದು ಬಿಟ್ಟರೆ ಮತ್ತೆ ಸ್ವಲ್ಪ ಅದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಷ್ಟೇ ಇರೋದು. ಅವನ್ನ ಮಾಡ್ಕೊಂಡ್ರೆ ಮುಗ್ದೋಗುತ್ತೆ. ಆರಾಮ ಬ್ರೋ? ನೋಡ್ರಿ, ಸಿಂಪಲ್ ಕನ್ನಡಿಗರು ಬಂದಿದ್ದಾರೆ ಇಲ್ಲಿ. K17 ರೈಡರು ಇವರು, ಆನ್ ವೀಲ್ಸು ಇವರು, K17 ರೈಡರ್ಸು. ಇವತ್ತು ಎಲ್ಲ ಸೇರಿ ಇವರು ಸುಜುಕಿ ಯಾವುದಿಬ್ರು ಅವೆನಿಸ್ ಸ್ಕೂಟಿನ ರಿವ್ಯೂ ಮಾಡ್ತಿದ್ದಾರೆ. ನಾನಿವತ್ತು N150 N160 2 ಬೈಕ್ನ ರಿವ್ಯೂ ಮಾಡ್ತೀನಿ. ಇದರಲ್ಲಿ ನಿಮಗೆ 4 ವೇರಿಯಂಟ್ ಬರುತ್ತೆ. ಬಜಾಜ್ ಪಲ್ಸರ್ N160 ಒಳಗೆ ಈ ಗಾಡಿ ಬಂದುಬಿಟ್ಟು ಇವಾಗ ನನ್ನ ಹತ್ರ ಇರೋದು ಬಜಾಜ್ ಪಲ್ಸರ್ N160 ಟ್ವಿನ್ ಡಿಸ್ಕು. ಇದು ಬಂದುಬಿಟ್ಟು ನಿಮಗೆ ಆಂಡ್ರಾಯ್ಡ್ ಪ್ರೈಸು 150 ಆಗುತ್ತೆ. ಎಕ್ಸ್ ಶೋರ್ ಬಂದುಬಿಟ್ಟು 113 ಆಗುತ್ತೆ. ಇದರಲ್ಲಿ 4 ವೇರಿಯಂಟ್ ಬಂದರೆ ನಿಮಗೆ ಇನ್ನೊಂದು ವೇರಿಯಂಟ್ ಬಂದುಬಿಟ್ಟು ಸಿಂಗಲ್ ಸೀಟ್ ಡ್ಯುಯಲ್ ಚಾನಲ್ ಬೇಸ್ ಬರುತ್ತೆ, ಓಕೆನಾ. ಅದು ಬಂದುಬಿಟ್ಟು ನಿಮಗೆ 157 ಆಗುತ್ತೆ. ಈ ಎರಡನೇ ವೇರಿಯಂಟ್ ಯಾವುದು ಅಂತ ಅಂದರೆ ಬಜಾಜ್ ಪಲ್ಸರ್ N160 ಸಿಂಗಲ್ ಸೀಟ್ USD ಫಾಲ್ಸ್ ಬರುತ್ತೆ, ಅದು ನಿಮಗೆ 157 ಆಗುತ್ತೆ. ಲಾಸ್ಟ್ ವೇರಿಯಂಟ್ ಬಂದುಬಿಟ್ಟು ನಿಮಗೆ N160 USD ಫಾಲ್ಸ್ ಅಷ್ಟೇ ಬರುತ್ತೆ, ಸಿಂಗಲ್ ಸೀಟಿಂದ ಬರೋಲ್ಲ. ಅದು ನಿಮಗೆ 166 ಆಗುತ್ತೆ, ಓಕೆನಾ. ಸರಿ ಬ್ರೋ, ಬಾಯ್. ಹಾಂ ಸರಿ, ಬಾಯ್. ಓಕೆ ಗೈಸ್, ಇಷ್ಟು ತನಕ ರಿವ್ಯೂನ ನೋಡಿದ್ದೀರಾ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಅಷ್ಟೇ. ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರಿಂದ, ಒಂದು ಲೈಕ್ ಕೊಡೋದ್ರಿಂದ ಏನೂ ಹೋಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಕಲಾವಿದರನ್ನ, ಚಿಕ್ಕ ಟ್ಯಾಲೆಂಟ್ ಇರೋರನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ರಿವ್ಯೂನ ಮುಗಿಸ್ತಿದ್ದೀನಿ. ಓನರ್ಶಿಪ್ ರಿವ್ಯೂನು ಕೇಳಿದ್ದೀರಾ, ನನ್ನ ರಿವ್ಯೂನು ಕೇಳಿದ್ದೀರಾ, ಓಕೆನಾ. ಸರಿ ಗೈಸ್, ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಮುಖಾಂತರ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಬಾಯ್, ನಮಸ್ತೆ. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ.